ಹಾಯ್ ಬ್ರದರ್. ಸೊ ಎಲ್ರಿಗೂ ನಮಸ್ತೆ. ಅದೇ ಟೂರ್ನಮೆಂಟ್ ವಿಷಯದ ಬಗ್ಗೆ ಮೊನ್ನೆ ಹೇಳ್ತೀನಿ ಅಂದಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದಾವಂತ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಲಾಸ್ಟ್ ವರ್ಷ ಅಂದರೆ ಕಳೆದ ವರ್ಷ 3 ಹತ್ರ ಟೂರ್ನಮೆಂಟ್ ಆಡಿಸಿದ್ವಿ ನಾವು. ಫಸ್ಟು ಹುಬ್ಳಿ, ಜೋಗ್ ಫಾಲ್ಸು ಆ್ಯಂಡ್ ಆಮೇಲೆ ಗೋವಾಕ್ಕೆ ಆಡಿಸಿದ್ವಿ. ಈ 3 ಕೂಡ ಟೂರ್ನಮೆಂಟ್ ಲಾಸ್ಟ್ ಇಯರ್ ಆಗಿತ್ತು. ಈ ವರ್ಷ ಮೇ ಬಿ 1 ಆರ್ 2 ಬಿಗ್ ಟೂರ್ನಮೆಂಟ್ ಆಗ್ತವೆ. ಹೋದ ವರ್ಷ ಅದು ಕೂಡ ಆಗಿತ್ತು, ಬಟ್ ಅದಕ್ಕಿಂತ ಈ ಸಲ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಹೋದ ಸಲ ಸರೌಂಡಿಂಗ್ ಒಂದು 25 ಕಿಲೋಮೀಟ್ರ್ ಏನೋ ಕೊಟ್ಟಿದ್ದರು. ಆದರೆ ಈ ವರ್ಷ ಜಾಸ್ತಿ ಕೊಡ್ಬೇಕಂತಂದರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಟೂರ್ನಮೆಂಟ್ ಬಂದುಬಿಟ್ಟು ಮೇ ಬಿ ಡಿಸೆಂಬರ್ ಲಾಸ್ಟ್ ವೀಕು ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಆಗೋ ಚಾನ್ಸಸ್ ತುಂಬ ಇದೆ. ಜನವರಿ ಫಸ್ಟ್ ವೀಕಲ್ಲೇ ಮೇ ಬಿ 99% ಜನವರಿಲಿ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಷ ಯಾರ್ಯಾರು ಟೂರ್ನಮೆಂಟ್ ಸೇರಬೇಕಂತ ಇದ್ದೀರೋ ಎಲ್ಲರೂ ಕೂಡ ನಿಮ್ಮ ಪಾರಿವಾಳ ರೆಡಿ ಮಾಡ್ಕೊಂಡು 4 ತಿಂಗಳು ಟೈಮ್ ಇದೆ. ಅದಕ್ಕೋಸ್ಕರ ಈಗಲಿಂದ ಅಕ್ಕಿಗಳ್ನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮಿನಿಮಮ್ ಈಗ ಮಿರಾಜ್ ಅಥವಾ ಸತಾರ್ ಪ್ಲೇಸ್ ಬಂದುಬಿಟ್ಟು ಮಿರಾಜು, ಓಕೆನಾ, ಮಹಾರಾಷ್ಟ್ರದಲ್ಲಿದೆ ಮಿರಾಜ್ ಅಥವಾ ಸತಾರ್, ಅದೇ ಲೈನಲ್ಲಿ ಅದು ಕೂಡ ಇದೆ. ಇವು 2 ಪ್ಲೇಸಲ್ಲಿ ಒಂದು ಪ್ಲೇಸಿಗೆ ಆಡಿಸ್ಬೇಕಂತ ಮಾತಾಡಿದ್ದಾರೆ ನೋಡಿ. 2 ಪ್ಲೇಸಲ್ಲಿ ಒಂದು ಪ್ಲೇಸ್ ಫಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಬರ್ಡ್ 1, 2 ಇಟ್ಕೊಂಡೆ ಆ ಟೂರ್ನಮೆಂಟ್ ಗೆಲ್ಲಕ್ಕಾಗುತ್ತಂತಲ್ಲ, ಬಟ್ ಗೆಲ್ಬೋದು ಅವ್ರವ್ರ ಅದೃಷ್ಟ. ನಮ್ಮದು ಗೋವಾಕ್ಕೆ ಒಂದೇ ಫೀಮೇಲ್ ಇದ್ದು ಅದರಲ್ಲೇ ಗೆದ್ವಿ, ಹಂಗೆ ಅದೃಷ್ಟ. ಬಟ್ ಮಿನಿಮಮ್ 4 ರಿಂದ 5 ಗಂಟೆ ಒಳ್ಳೆ ಬರ್ಡ್ಸ್ ಇದ್ದರೆ, ಮೇಲರ್ ಫೀಮೇಲ್ ಒಟ್ಟು 4 ರಿಂದ 5 ಅಕ್ಕಿದ್ರೆ ಯಾವ್ದಾದ್ರು ಒಂದು ನಿಮ್ಮ ಅದೃಷ್ಟ ಕೈ ಹಿಡಿಬೋದು ಅಂತ ನಾನು ಹೇಳ್ತಿರೋದು. ಅದಕ್ಕೋಸ್ಕರ ಒಂದು 5-6 ಅಕ್ಕಿ ಒಳ್ಳೆ ಅಕ್ಕಿಗಳ್ನ ರೆಡಿ ಮಾಡ್ಕೊಳ್ಳಿ. ಟೂರ್ನಮೆಂಟ್ ವಿನ್ ಆಗೋ ಚಾನ್ಸಸ್ ಇದೆ. ಸರೌಂಡಿಂಗ್ ಬಂದುಬಿಟ್ಟು ಮಿನಿಮಮ್ ಒಂದು 50 ಕಿಲೋಮೀಟ್ರ್ ಏರ್ ಡಿಸ್ಟೆನ್ಸ್ ಕೊಡ್ಬೇಕಂತ ಇದ್ದಾರೆ, ಓಕೆನಾ. ಜಗಳೂರಿಂದ 50 ಕಿಲೋಮೀಟರ್ ಅಥವಾ ಕೂನ್ಬೇವಿಂದ 50 ಕಿಲೋಮೀಟ್ರ್ ಕೊಡ್ಬೇಕಂತಿದ್ದಾರೆ. ಅಂದರೆ ಏರ್ ಡಿಸ್ಟೆನ್ಸ್ 50 ಅಂದರೆ ರೋಡ್ ಮೇ ಬಿ 60 ಕಿಲೋಮೀಟ್ರ್ ಎಕ್ಸ್ಟ್ರಾ, 60-65 ಸಮಥಿಂಗ್ ಬರುತ್ತೆ ರೋಡು. ಅದಕ್ಕೋಸ್ಕರ ಯಾರಾದರೂ ಸೇರೋ ಇಂಟ್ರೆಸ್ಟ್ ಇದ್ದರೆ ಈಗಲಿಂದನೇ ನಿಮ್ಮ ಪಾರಿವಾಳಗಳೆಲ್ಲ ರೆಡಿ ಮಾಡ್ಕೊಳ್ರಿ. ಟ್ರೈನಿಂಗ್ ಕೊಡೋಂಗಿದೆ, ಹತ್ತತ್ರನೇ ಕೊಟ್ಕೊಂಡು ಹೋಗಿ. ಬೇಜಾನ್ ಟೈಮ್ ಇದೆ, ಇನ್ನೊಂದು 2-3 ತಿಂಗಳು ಅಂದರೆ ಪಾರಿವಾಳ ರೆಡಿ ಮಾಡ್ಕೊಂಡು ಆರಾಮಾಗಿ ಕಲಿಸ್ಕೊಬೋದು. ರೂಲ್ಸ್ ಬಂದುಬಿಟ್ಟು ಪ್ರೈಸು ಕೂಡ ದೊಡ್ಡದಾಗಿರುತ್ತೆ. ಮಿನಿಮಮ್ ನನ್ನ ಅನಿಸಿಕೆ 1 ಲಕ್ಷ ರೂಪಾಯಿ ಪ್ರೈಸ್ ಇಡ್ಬೋದು ಅಂದ್ಕೊಂಡಿದ್ದೀನಿ. ಬೈಕರ್ 1 ಲಕ್ಷ ರೂಪಾಯಿ ಪ್ರೈಸ್ ಇಡ್ತಾರೆ. ಆ್ಯಂಡ್ ಎಂಟ್ರೆನ್ಸ್ ಫೀಸ್ ಕೂಡ ಮಿನಿಮಮ್ 5,000 ರೂಪಾಯಿ ಮೇಲೆ ಇರುತ್ತೆ. ಯಾಕಂದ್ರೆ ದೊಡ್ಡ ಟೂರ್ನಮೆಂಟ್ ಅಂದರೆ 1 ಲಕ್ಷ ರೂಪಾಯಿ ಪ್ರೈಸ್ ಇಟ್ಟ ಮೇಲೆ ಮಿನಿಮಮ್ ಎಂಟ್ರೆನ್ಸ್ ಫೀಸ್ ಕೂಡ 5,000 ರೂಪಾಯಿ ಇರುತ್ತೆ. ಆ್ಯಂಡ್ ತುಂಬ ಹಳ್ಳಿಗಳು ಸೇರ್ತಾರೆ. ಮಿನಿಮಮ್ ಈ ಸಲ ನನ್ನ ಅಂದಾಜಿನ ಪ್ರಕಾರ 20 ರಿಂದ 30 ಹಳ್ಳಿಗಳು ಸೇರ್ಬೋದು. ಹೋದ ಸಲ ಒಂದು ಸಮಥಿಂಗ್ 12-13 ಹಳ್ಳಿ ಸೇರಿದ್ದು. ಈ ವರ್ಷ ಜಾಸ್ತಿನೇ ಸೇರ್ತವೆ. ಯಾಕಂದರೆ ಕಿಲೋಮೀಟ್ರ್ ಹೋದ ವರ್ಷ ನಾವು ನಾಯಕನಹಟ್ಟಿ ಅವ್ರಿಗೆಲ್ಲ, ನಾಯಕನಹಟ್ಟಿ ಮೊದಲಹಳ್ಳಿ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ದೂರ ಆಗುತ್ತಂತ. ಈ ವರ್ಷ ಅವರೆಲ್ಲರಿಗೂ ಕೂಡ ಪರ್ಮಿಷನ್ ಇದೆ. ಆದ್ದರಿಂದ ಎಲ್ಲರೂ ಕೂಡ ಸೇರ್ತಾರೆ. ನೀವು ಕೂಡ ಸೇರಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಮೂರ್ದು ಏನಾದ್ರು ಡೌಟ್ ಇದ್ದರೆ, ನಿಮ್ಮದು ಊರು ಯಾವ ಊರು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮೂರಿಗೆ ಕಿಲೋಮೀಟ್ರ್ ಬರುತ್ತೋ ಇಲ್ಲ, ಸೇರೋಕ್ಕೆ ಅವಕಾಶ ಇಲ್ಲ ಆಗುತ್ತೋ ಇಲ್ಲ ಅಂತ ನಿಮ್ಗೆ ಹೇಳ್ತೀನಿ. ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮ್ಮೂರಿಗೆ ಪರ್ಮಿಷನ್ ಸಿಗುತ್ತೋ ಇಲ್ಲ ಅಂತ. ಇನ್ನು ಸುತ್ತ ನಿಮಗೆ ಗೊತ್ತಾಗ್ತಾ 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಯಾವುದಂತ ಸಿಗುತ್ತಂತ. ಬರೋರೆಲ್ಲ ನಿಮ್ಮ ಪಾರಿವಾಳಗಳ ರೆಡಿ ಮಾಡ್ಕೊಳ್ಳಿ. ಡಿಸೆಂಬರ್ಗೆ ಅಥವಾ ಜನವರಿ ಫಸ್ಟ್ಗೆ ಪಾರಿವಾಳೆಲ್ಲ ರೆಡಿ ಮಾಡ್ಕೊಳ್ಳಿ, ಟೂರ್ನಮೆಂಟಿಗೆ ಸೇರಿ. ಆ್ಯಂಡ್ ಇವನ್ ಅಕ್ಕಿಗಳು ಕೂಡ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡೋಕೆ. ಯಾಕಂದರೆ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಆದರೆ ಈಸಿಯಾಗಿ ಬಂದುಬಿಡ್ತವೆ. ಈಗ 400 ರಿಂದ 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಅಂದರೆ ಸ್ವಲ್ಪ ಪಾರಿವಾಳ ಫಿಟ್ನೆಸ್ ಆಗಿರಬೇಕು. ಇವನ್ ನಮ್ಮದು ಇದೊಂದೇ ನೋಡಿ ಪಾರಿವಾಳ, ನಮ್ಮದು ರೇಸಿಗೆ ಇದೊಂದೇ ಮೇಲೆ ನಂಬಿಕೆ ಇಟ್ಟಿರೋದು. ಇದೊಂದೇ ಇವನ್ನ ಅವೆರಡು ಇದ್ದಾವೆ, ಬಟ್ ನಮ್ಗೆ ಅದು ನಂಬಿಕೆ ಇಲ್ಲ. ಅವೆರಡು ಮೇಲು ಫೀಮೇಲ್ ಆದಮೇಲೆ ನಂಬಿಕೆ ಇಲ್ಲ. ಇದೊಂದೇ ಫೀಮೇಲ್ನಲ್ಲಿ ನಂಬಿಕೆ ಇಟ್ಟಿರೋದು. ಗಂಡು ಕೂಡ ಹಾಕಿಲ್ಲ, ಅದು ಮೊನ್ನೆ ಗಂಡು ಕೂಡ ಇಲ್ಲ. ಫೀಮೇಲ್ ಒಂದೇ ನಂಬಿಕೆ ಇದೆ, ಬಟ್ ನಮ್ಮದೇನು ಲೆಕ್ಕ ಅಲ್ಲ. ನೋಡೋಣ, ಯಾರಾದರೂ ಗೆಲ್ಲಿ ಟೂರ್ನಮೆಂಟ್ ನಾವೇ ಗೆಲ್ಬೇಕಂತೇನಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗಲಿಂದನೇ ಅಡ್ವಾನ್ಸ್ ಆಗಿ. ಇನ್ನೂ ಅವ್ರು ಯಾರೂ ಪಬ್ಲಿಕ್ ಮಾಡಿಲ್ಲ, ಸೀಕ್ರೆಟಾಗಿ ಮಾತಾಡಿದ್ದು ನಾನು ಹೇಳ್ತಿದ್ದೀನಿ, ಎಲ್ಲರೂ ಕೂಡ ಕಲಿಸ್ಕೊಳ್ಳಿ ಅಂತ ನೋಡಿ. ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೆಯದಾಗಲಿ. ಟೂರ್ನಮೆಂಟಿಗೆ ಸೇರೋರೆಲ್ಲ ಪಾರಿವಾಳಗಳು ರೆಡಿ ಮಾಡ್ಕೊಳ್ರಿ, ಎಂಟ್ರೆನ್ಸ್ ಫೀಸ್ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಅಕ್ಕಿಗಳ್ನು ಕೂಡ ರೆಡಿ ಮಾಡ್ಕೊಂಡ್ರಿ. ಇನ್ನೊಂದು ರೂಲ್ಸ್ ಹೇಳೋಕ್ಕೆ ಮರ್ತೋದೆ. ಇವನ್ ನೋಡಿ, ರೂಲ್ಸ್ ಬಂದುಬಿಟ್ಟು ಮೇನ್ ರೂಲ್ಸ್ ಇದೆ. ಪಾರಿವಾಳಕ್ಕೆ ಯಾವುದೇ ರೀತಿ ಮಾಟ ಮಂತ್ರಗಳಿಲ್ಲ, ಓಕೆನಾ. ಮೇನ್ ರೂಲ್ಸು, ಪಾರಿವಾಳಕ್ಕೆ ಯಾವುದೇ ರೀತಿ ಮಾಟ ಮಂತ್ರ ಮಾಡ್ಸೋಂಗಿಲ್ಲ. ಪಾರಿವಾಳದ ಮೇಲೆ ಯಾವುದೇ ರೀತಿ ಕಲೆಗಳು ಇರೋಂಗಿಲ್ಲ. ನಮ್ದು ಕಣ್ಣಾಗಿತ್ತು, ಅದು ಆಗಿತ್ತು, ಅವ್ರ ರೀತಿ ಅದೇನೇ ರೀತಿ ರೀಸನ್ಸ್ ಹೇಳಿದ್ರು ಕೂಡ ಅಲೌಡ್ ಮಾಡಲ್ಲ. ಯಾವುದೇ ರೀತಿ ಕಪ್ಪು ಕಲೆಗಳು ಏನೋ ಇರಲ್ಲ. ಇವನ್ ದೇವಸ್ಥಾನದಲ್ಲಿ ಕೂಡ ಗಂಟೆ ಹೊಡಿಬೇಕು. ಏನಂತ ಹೊಡಿಬೇಕು, ನಮ್ಮ ಪಾರಿವಾಳಕ್ಕೆ ಯಾವುದೇ ರೀತಿ ಮಾಟ ಮಂತ್ರ ಮಾಡಿಸಿಲ್ಲ ಅಂತ ಏನೋ ಅವ್ರು ಅಲ್ಲಿ ಟೂರ್ನಮೆಂಟ್ ಆಡ್ಸೋರು ಯಾವ ರೀತಿ ಹೇಳ್ತಾರೋ ಆ ರೀತಿ ಹೊಡಿಯೋಕ್ಕೆ ರೆಡಿ ಇರಬೇಕು. ಮೇನ್ ಥಿಂಗ್ ಅದು ನೋಡಿ. ಯಾವುದೇ ರೀತಿ ಮಾಟ ಮಂತ್ರಕ್ಕೆ ಅವಕಾಶ ಇರೋದಿಲ್ಲ. ಇವಣ್ಣನ ಅಷ್ಟೇ ಪಾರಿವಾಳ ಹಿಂದೆನೆಲ್ಲ ಟ್ಯಾಗ್ ಹಾಕ್ತಾರೆ. ಎಲ್ಲರದ್ದು ಟ್ಯಾಗ್ ಮಾಡಿ ಪಾರಿವಾಳ ಬಿಡೋಕ್ಕೆ ಯಾರು ಬೇಕಾದ್ರೂ ನಿಮ್ಮೂರಿಂದ, ಪ್ರತಿಯೊಂದು ಊರಿಂದನೂ ಒಬ್ಬೊಬ್ರನ್ನ ಕಳಿಸ್ಬೋದು, ತೊಂದರೆ ಇಲ್ಲ, ಓಕೆನೋ. ಆದ್ದರಿಂದ ಇಷ್ಟು ಹೇಳ್ತಿದ್ದೀನಿ. ಪಾರಿವಾಳ ಟೂರ್ನಮೆಂಟಿಗೆ ಸೇರೋರು ಎಲ್ಲ ಪಾರಿವಾಳಗಳು ರೆಡಿ ಮಾಡ್ಕೊಳ್ರಿ. ರೂಲ್ಸ್ ಬಂದುಬಿಟ್ಟು ಅದು ಹೇಳಿದ್ನೆಲ್ಲ ಮೇನ್ ಇರುತ್ತೆ ಅಷ್ಟೇ. ಇದು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅದೇ ರೀತಿ, ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಫಾಲೋವರ್ಸ್ ಇದೆ, ಬಟ್ ಯೂಟ್ಯೂಬಲ್ಲಿ ಇಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ,
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.